ಗುಡ್ ಮಾರ್ನಿಂಗ್ ಪೀಪಲ್. ಇವಾಗ ನಾವು ಸಿಂಗಪೂರ್ ಹೋಗ್ತಾ ಇದ್ದೀವಿ. ಸಿಂಗಪೂರಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ರೂಮಿಂದ ಒಂದು ಸ್ಟೇಷನ್ನಿಗೆ ಬಂದಿದ್ದೀವಿ. ಓಕೆನಾ, ಇದು ಇಲ್ಲಿ ನಾನು ಆವಾಗಲೇ ಹೇಳಿದೆ ನಿಮಗೆ, ಒಂದು 9 ರಿಂದ 10 ಥರ ಟ್ರೈನ್ಸ್ ಓಡಾಡುತ್ತೆ ಮಲೇಷ್ಯಾದಲ್ಲಿ, ಆಯಿತಾ. ಸೊ 9 ರಿಂದ 10 ಥರ ಟ್ರೈನ್ಸಲ್ಲಿ ನಾವು ಮೋನೋರೈಲ್ ಒಂದರಲ್ಲೇ ಇವಾಗಿನವರೆಗೂ ಓಡಾಡಿದ್ವಿ. ಅಂದರೆ ನೆನ್ನೆ ಒಂದು ದಿನ ಟೈಮ್ ಸಿಕ್ಕಿದ್ರಿಂದ. ಸೊ ಇವತ್ತು ಇನ್ನೊಂದು ಟ್ರೈನಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ, ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿವಳೆ. ಅದು ಯಾವುದು ಅಂದರೆ ಈ ಟ್ರೈನ್ ಇದೇಂಗೆ ಅಂದರೆ ಲೋಕಲ್ ಟ್ರೈನ್ ಥರ. ಇವಾಗ ನಮ್ಮನ್ನು ಕರ್ಕೊಂಡು ಹೋಗತ್ತಂತೆ. ಇದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ. ಅಲ್ಲಿಂದನೇ ನಮಗೆ ಬಸ್ ಇದೆ. ಕ್ಯಾನ್ ಯು ಇಮ್ಯಾಜಿನ್, ನಾವು ಒಂದು ಕಂಟ್ರಿಯಿಂದ ಒಂದು ಕಂಟ್ರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ವಿಚ್ ಸ್ಟೇಷನ್ ವಿ ಆರ್ ಇನ್ ಬೇಬಿ? ಅಲ್ಲ, ಪಡ್ಡು. ಅವ್ನು ನೋಡಪ್ಪ ಹೋಗ್ಬಿಟ್ಟವನು ಪಾಪ, ಕೆಲ್ಸಕ್ಕೆ ಹೋಯ್ತವನೆ. ಹೆಂಗೆ ನಾವು ನೋಡಿ ಅಲ್ಲಿ ಸೇಮ್ ಎಲ್ಲೆಲ್ಲಿ ಹೋಗುತ್ತೆ ಏನು ಮಾಡುತ್ತೆ ಅಂತ. ಆದರೆ 10 ಥರ ಟ್ರೈನ್ ಇದೆ, 10 ಥರ ಅಷ್ಟೇ. ನಮ್ಮ ಮೆಟ್ರೋದಲ್ಲಿ ಹಂಗೆ ಹಾಕೋರು ಪಾಪ, ಕರೆಂಟ್ ಉಳಿಸ್ತವ್ರು ನಮ್ಮವರು. ಅಷ್ಟೇ ಹೊರಡ್ತು, ನಮ್ದಲ್ಲ ಅವ್ರದ್ದು. ಇಲ್ಲ ಇನ್ನ ಇಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದಾರೆ ಡ್ರೈವರ್. ಟೀ ನೋಡಿ, ನಾವು ಸೂಟ್ ಕೇಸು ಹಾಕೊಂಡು ದೇಶಕ್ಕೆ ಬೇರೆ ಟ್ರೈನಲ್ಲಿ ಹೋಗ್ಬಿಡೋಣ ಅಂತ ಸ್ಟಿಚ್ ಹಾಕಿದ್ವಿ. ಅಷ್ಟೇ ನೋಡಿ, ಇದು ಜನ ಚೇಂಜ್ ಕೇಳ್ತಾರೆ ಫ್ರೆಂಡ್ಸ್. ಟ್ರೈನ್ಸ್ ಅಂತೂ ನಿಮಿಷಕ್ಕಿದೆ. 10 ಥರ ವೆರೈಟೀಸ್ ಆಫ್ ಟ್ರೈನ್. ದುಬೈ ಚಿಕ್ಕ ಜಾಗ ಬೇಕು. ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಕೊನೆ ಪಕ್ಷ ಕೆಲವೊಂದ್ಸರಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೂ ಬೋರ್ಡಿಂಗ್ ಪಾಸ್ ಇರೋದನ್ನ ನೋಡಿದ್ದೀರಾ? ಇದು ನೋಡಿ, ಬಸ್ಗೆ ಬೋರ್ಡಿಂಗ್ ಪಾಸು. ಆ್ಯಂಡ್ ನಮ್ಮ ಹಿಂದೆ ಇರೋದು ಬಸ್ ಸ್ಟಾಪ್. ಅದು ಎಷ್ಟನೇ ಫ್ಲೋರ್ ಇದೆ? ಆಲ್ರೆಡಿ ಆನ್ 5th ಫ್ಲೋರ್. ಇಲ್ಲಿ ಜನ ಇಳ್ಕೊಳ್ಳೋದು, ಇನ್ನೂ ಮೇಲ್ಗಡೆ ಬಸ್ ನಿಂತ್ಕೊಳ್ತಾರೆ. ಸೊ ಫುಲ್ ಟಾಪಲ್ಲಿ ಬತ್ತಿಗೆ ಅಂತ ಮಲೇಷ್ಯಾದವರು ಟಾಪಲ್ಲಿ ಕಟ್ಟಿಸ್ಬಿಟ್ಟಿದ್ದಾರೆ. ಅಲ್ಲ ಚಿನ್ಮಯ್, ನೀವು ಎಲ್ಲ ಪಕ್ಕದ ಸಿರ್ಸಿಗೆ ಹೋಗೋದು ಬಿಟ್ಬಿಟ್ಟು ಸಿಂಗಪೂರ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀರ. ಹೆಂಗೆ ನಾವು ಊರಿಂದ ಊರಿಗೆಲ್ಲ, ದೇಶದಿಂದ ದೇಶಕ್ಕೆ ಬಸ್ಸಲ್ಲಿ ಓಡಾಡ್ತೀವಿ. ಸೊ ಅದೇ ಟೆಕ್ನಿಕ್ಕು. ಸೊ ಫ್ಲೈಟ್ಗೆ ಬಸ್ಗೆ ತುಂಬ ಡಿಫ್ರೆನ್ಸ್ ಇರಲಿಲ್ಲ, ಬಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು ವಿ ಆರ್ ಡೂಯಿಂಗ್ ದಿಸ್. ಸೊ ಲೆಟ್ಸ್ ಗೋ, ಹೆಂಗಿರುತ್ತೆ ಅಂತ ನೋಡೋಣ. ಐ ಥಿಂಕ್ ಗೇಟ್ ನಂಬರ್ 3. ಹಾಂ, 3. ಓಕೆ ಇದೆ. ಆ್ಯಂಡ್ ಇನ್ನು ಏನು ಗೊತ್ತಾ, ಸ್ಕ್ಯಾನ್ ಮಾಡಿ ಒಳಗಡೆ ಹೋಗ್ಬೇಕು. ಎಸ್, ಅದೇ ಮಜಾ. ಟಾಟಾ. ಬನ್ನಿ ನೋಡೋಣ ಹೇಗಿದೆ ಬಸ್ಸು. ಡಬಲ್ ಡೆಕ್ಕರ್ ಅಲ್ಲ ಅನ್ಸುತ್ತೆ. ಹಾಂ, ಥ್ಯಾಂಕ್ ಯು. ಹ್ಯಾವ್ ಅ ಸೇಫ್ ಜರ್ನಿ. ಸಿ ಯು ಅಗೇನ್. ಬಾಯ್ ಬಾಯ್ ಮಲೇಷ್ಯಾ. ಬೇಬಿ ಕಂಪ್ಲೀಟೆಡ್ 5th ಕಂಟ್ರಿ ಟುಗೆದರ್. ನೋಡಪ್ಪ ಹೆಂಗಿದೆ ಏರ್ಪೋರ್ಟೇ ಅಪ್ಪ, ಲಿಟ್ರಲಿ ಇದು. ಆದರೆ ನಮ್ದು ಇನ್ನೂ ತಿಂಡಿ ಆಗಿಲ್ಲ, ದಟ್ ಇಸ್ ದ ವರ್ಸ್ಟ್ ಪಾರ್ಟ್. ಸೊ ಎಲ್ಲ ಒಂದು ಕಡೆ ನಿಲ್ಸಿದ್ರು. ಇದೇ ನಮ್ಮ ಬಸ್ಸು, ಸ್ಟಾರ್ ಬಸ್. ಈ ಫಾರಿನ್ ಮೂವೀಸ್, ಇಂಗ್ಲಿಷ್ ಮೂವೀಸ್ ನಾವು ನೋಡುವಾಗ ಅವ್ರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ. ಮಧ್ಯೆ ಒಂದು ಕಡೆ ಸ್ಟಾಪ್ ಕೊಡ್ತಾರಲ್ಲ, ಆ ಥರ ಈ ಥರ ಅಲ್ಲ, ಅದೇ ಸ್ಪಾಟು. ಆ್ಯಂಡ್ ಅದು ಹೈವೇ ನೀಟಾಗಿ ಹಾಕಿದ್ದಾರೆ ಗಾಡಿಗಳನ್ನ.
ಅರ್ಧದಾಗಿ ಬಂದಿದ್ದೀನಿ. ನಾನು ಮ್ಯಾಪಲ್ಲಿ ನೋಡ್ತಾ ಇದ್ದೆ, ಇನ್ನೊಂದು ಸ್ವಲ್ಪ ದೂರ ಇದೆ ಬಾರ್ಡರ್ ಕ್ರಾಸ್ ಮಾಡೋಕ್ಕೆ. ಸ್ಟೇಟ್ ಬೈ ಸ್ಟೇಟ್ ಬರಬೇಕು. ಚಳಿ. ಒಳ್ಳೆ ಬಸ್ಸಲ್ಲಿ ಒಳ್ಳೆ ಸ್ಲೀಪ್ ಲೈಕ್ ಬೇಬಿ ಏನೂ ಇಲ್ಲ ನಮ್ಮ ಐರಾವತ. ಅಷ್ಟು ಚೆನ್ನಾಗಿದೆ ಸೀಟ್ಸು. ಆ್ಯಂಡ್ 3 ಸೀಟ್ಸು, ಜಸ್ಟ್ 3 ಸೀಟ್ಸು, 4 ಇಲ್ಲ 3 ಸೀಟ್ಸು. ಆ್ಯಂಡ್ ಒಂದೊಂದು ಸೀಟು ಫುಲ್ ದೊಡ್ಡ 5,000 ಇಸ್ಕೊಂಡ್ರು ಪರವಾಗಿಲ್ಲ, ಬಟ್ ಆ ಥರ ಮಾಡಿ. ಬಟ್ ಇದು ಏನು ಮಾಡಲ್ಲ, ನಾನೇ ಜಾಸ್ತಿ ಅಂತ. ಇಲ್ಲಿ ಬೈಯೋದೇ ಜಾಸ್ತಿ, ಬರೀ ಬೈಸ್ಕೊಳ್ಳೋದು. ನಾನು ಮುಂದ್ಗಡೆ ಕ್ಯಾಮ್ರಾ ಮುಂದೆ ನಾನು ಅಷ್ಟೇ ಬಡ ಮಾತಾಡೋದು. ಒಳಗಡೆ ನಾನು ಸೈಲೆಂಟ್ ಆಗ್ಬಿಟ್ಟಿದ್ದೀನಿ. ಪೂರ ಬೈಸ್ತೀನಿ, ಗೊತ್ತಿಲ್ಲ. ಇವುಗಳು ಮಾಡ್ದಂಗೆ ವೆಲ್ಕಮ್ ಟು ಸಿಂಗಪೂರ್ ಇಮಿಗ್ರೇಷನ್ ಸ್ಪಾಟ್ ಗೈಸ್. ಸೊ ಇಲ್ಲಿ ಹಾಗೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಬೇಡಿ. ಇಲ್ಲೋಗಿ ವೀಸಾ ತೋರಿಸಿ ಇಮಿಗ್ರೇಷನ್ ಮುಗಿಸ್ಕೊಂಡು ಬರಬೇಕು. ವೆರಿ ಡಿಫಿಕಲ್ಟ್ ಟು ಗೆಟ್ ಸಿಂಗಪೂರ್ ವೀಸಾ. ಆದರೆ ನಮಗೂ ಚೆನ್ನಾಗಿ ಜಸ್ಟ್ ಅರ್ಧ ದಿನದಲ್ಲಿ ಸಿಕ್ತು. ಅರ್ಧ ದಿನದಲ್ಲಿ. ಸೊ ಇದೇ ಇಮಿಗ್ರೇಷನ್ ಪಾಯಿಂಟು. ಇವಾಗ ಇಳಿದೋಗಿ ಎಲ್ಲರೂ ವೀಸಾ ತೋರಿಸ್ಬಿಟ್ಟು ಬರಬೇಕು. ಇಲ್ಲಿ ಅಷ್ಟೊತ್ತಿಗೆ ಸುಮ್ಮನೆ ಬ್ರೆಡ್ ಕೊಡ್ತಾ ಇದ್ದಾರೆ. ಇದೇ ನಮ್ಮ ಇಂಡಿಯಾದಲ್ಲಿ ಆಗಿತ್ತು. ಅಂದರೆ ಇವರಿಗೆ ನಾನು ವೆಜ್ ಮಾಡ್ತಾಯಿಲ್ಲ, ನಾನ್ ವೆಜ್ ಮಾಡ್ತಾಯಿಲ್ಲ ಅಂತ ಹೇಳಲ್ಲ. ಇವರಿಗೆ ಫುಡ್ ಮಾಡೋಕ್ಕೆ ಬರಲ್ಲ. ಇದೇ ನಮ್ಮ ಇಂಡಿಯಾದಲ್ಲಿ ಏನಾದರೂ ಒಂದು ಬ್ರೆಡ್ ಇಟ್ಕೊಂಡು ಐಟಮ್ ಮಾಡಿದರೆ ಬ್ರೆಡ್ ಪಕೋಡ, ಬ್ರೆಡ್ ಪುಳಿಯೋಗರೆ, ಬ್ರೆಡ್ ನೂಡಲ್ಸು, ಬ್ರೆಡ್ ಮ್ಯಾಗಿ, ಬ್ರೆಡ್ ಚಿತ್ರಾನ್ನ ಅಂತಾನೆ ಬ್ರೆಡ್ ಇಟ್ಕೊಂಡೆ ಐಟಮ್ಗಳು ಮಾಡ್ಬಿಡು. ಇದು ಯಾವುದೋ ಬೆಣ್ಣೆ ಹಾಕ್ಬಿಟ್ಬಿಟ್ಟು ನನ್ನ ಜಾಮಿಲ್ದಲ್ಲಿ ಮನೇಲಿ ಎಲ್ಲ ಡಬಲ್ ಡೆಕ್ಕರ್ ಕೆಂಪೇಗೌಡ ಬಸ್ ನಿಲ್ದಾಣ ನೋಡ್ಕೊಂಡ್ಬಿಡಿ. ವೆಲ್ಕಮ್ ಟು ಸಿಂಗಪೂರ್ ಹಾರ್ಟ್ ಬಸ್. ಐ ಥಿಂಕ್ ವಿ ವಿಲ್ ಗೋ ಟು ಡಬಲ್ ಡೆಕ್ಕರ್ ಬಸ್ ದಿಸ್ ಟೈಮ್. ನಾನು ಮಲೇಷ್ಯಾ ರೀಸೆಂಟ್ ಹೋಗ್ಬೋದಿತ್ತು. ಲಾಸ್ಟ್ ಟೈಮ್ ನಾನು ಅಲ್ಲೇ ಕೂತಿದ್ದೆ. ಬಟ್ ಮೈಸೂರಲ್ಲೇ ಇತ್ತಲ್ಲ ಗೈಸ್, ನಿಮಗೆಲ್ಲ ಗೊತ್ತಿಲ್ವಾ? ಇದೆ ಇವಾಗಲೂ ಕೂಡ ಐ ಥಿಂಕ್. ಸೊ ಆ್ಯಕ್ಚುಲಿ ಏನಾಗೋಗಿತ್ತಂದರೆ ಇನ್ಸ್ಟಾ 360 ಸ್ಟಿಕ್ನ ಬಸ್ಗೆ ದಾನ ಮಾಡ್ಬಿಟ್ಟು ಬರ್ತಾಯಿದ್ವಿ. ಆ್ಯಂಡ್ ಅವ್ನ ಪಾಪ ಬಸ್ ಡ್ರೈವರ್ ಎಲ್ಲ ಬಿಚ್ಚಿಟ್ಬಿಟ್ಟು ನೋಡ್ತಾ ಇದ್ದ ಓ ಅಂತ. ಸೊ ವಿ ಆರ್ ಇನ್ ಸಿಂಗಪೂರ್ ದ ಕ್ಲೀನೆಸ್ಟ್ ಸಿಟಿ. ಕೆಲಸ ಇವಳಿಗೊಂದು ಹಿಡ್ಕೊ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ಇವಾಗ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಹೋಗಿ ಟ್ರೈನಲ್ಲಿ ಹೋಗಿ ಆಮೇಲೆ ಏನೇನೋ ಸರ್ಕಸ್ ಮಾಡ್ಬೇಕಂತೆ. ಸರ್ಕಸ್ ಮಾಡ್ತೀವಿ, ಸರ್ಕಸ್ ಮಾಡಕ್ಕೆ ಅಂತಾನೆ ಬಂದಿದ್ದೀವಿ. ಇನ್ನೊಂದು ವಾರಕ್ಕೆ ಒಂದು ನಿಮಿಷ. ಎವ್ರಿ 7 minutes ಇದೆ ಬಸ್ಸು. ಇಲ್ಲೇ ಬರುತ್ತಂತೆ. ಇಲ್ಲೇ ಬರುತ್ತೆ. ಡಬಲ್ ಡೆಕ್ಕರ್ ಬರುತ್ತಾ, ಸಿಂಗಲ್ ಡೆಕ್ಕರ್ ಬರುತ್ತೆ. ಅವನೇನು ಗೊತ್ತಾ, ಸಿಗ್ದು ಎಲ್ಲ ಇಟ್ಬಿಟ್ಟು ನೋಡ್ತಾ ಅವನೇ ಓ ಚೆನ್ನಾಗಿರೋದು ಸಿಕ್ತು ಅಂತ. ಕ್ಯಾಮ್ರಾನು ಅಲ್ಲೇ ಇತ್ತ. ಕ್ಯಾಮ್ರಾ ಇರಲಿಲ್ಲ, ಕ್ಯಾಮ್ರಾ ಇವಾಗ ಹಾಕೊಂಡೆ. ಸೊ ಬಂದ್ವಿ. ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದೀವಿ. ಇಲ್ಲಿ ಯಾರೋ ಒಬ್ರು ಲೇಡೀಸು ಲೈಕ್ ಅವರು ತಮಿಳಿಯನ್ಸು, ಅವ್ರು ಹೆಲ್ಪ್ ಮಾಡಿದ್ರು. ಅಂಡ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇವಾಗ ಸಿಂಗಪೂರ್ ಪಾಸ್ಪೋರ್ಟ್ ಕೂಡ ಒನ್ ಆಫ್ ದ ಲೈಕ್ ಹೈಯೆಸ್ಟ್ ಲೀಡೆಸ್ಟ್ ರ್ಯಾಂಕ್ಡ್ ಪಾಸ್ಪೋರ್ಟು. ಅಲ್ಲಿ ಅವ್ರನ್ನೇ ಕೇಳಿದ್ವಿ, ಲೋಕಲ್ ಅವ್ರನ್ನ. ಅವರೇ ಹೆಲ್ಪ್ ಮಾಡಿದ್ರು ಪಾಪ. ಸೊ ನೋಡೋಣ, ಇಲ್ಲಿ ಬಸ್ ಸ್ಟಾಪ್ ನೋಡೋಣ ಹೆಂಗಿದೆ. ಓ ಬಸ್ ಸ್ಟಾಪ್ ಅಬೀಬಿ ಬಸ್ ಸ್ಟಾಪ್ ಬಂದ್ವಿ. ಓ ಇದು ಅಬೀಬಿ ಜಾಗ ಅಲ್ಲ, ಬೀಬಿ ಜಾಗ. ಸೊ ನೋಡೋಣ, ಇಲ್ಲಿ ಬಸ್ಸು ಬರುತ್ತೆ ಇವಾಗ. ಇನ್ನೇನು, ಲೆಟ್ಸ್ ವೇಟ್. ಇದಲ್ಲ, ಇದು ಯಾವುದೋ ಓಲ್ಡ್ ಮಂಕ್ ಅಂತೆ. ಓಲ್ಡ್ ಮಂಕ್ ಫ್ಯಾನ್ಸ್ಗೆ ಇದಲ್ಲ, ಕ್ರೇಜಿಯಾ. ದಿಸ್ ಈಸ್ ಸಿಂಗಪೂರ್ ಪೊಲೀಸ್ ಕಾರ್ ನೋಡಿ. ಪೊಲೀಸ್ಗೆ ಹುಂಡೈ ಕ್ರೇಟಾ ಕೊಟ್ಬಿಟ್ಟವ್ರೆ. ಹುಂಡೈ ಕ್ರೇಟಾ ಪೊಲೀಸ್ಗೆ. ಓ ನಮ್ಮ ಬಸ್ ಬರ್ತಾ ಇದೆ, ಡಬಲ್ ಡೆಕ್ಕರು ಅಲ್ಲಿ ಬರ್ತಾ ಇದೆ. ಏಯ್ ಬಸ್ ಬಂತು ಚಿನ್ನ. ಓ ಇದೆಲ್ಲ ಯಾರು ಇಟ್ಕೊಂಡಿರೋದು? ಓಹೋ ಬಸ್ ಸ್ಟಾಪ್ ಇದು. ನೋಡ್ರಿ ಡಬಲ್ ಡೆಕ್ಕರ್ ಬಸ್ಸು.
ನಮ್ಮ ಇಂಡಿಯಾದಲ್ಲಿ ಓಮಿನಿ ಹೆಂಗೋ ಇಲ್ಲಿ ಇದು ಹಿಂಗೆ. ಕ್ರೇಜಿ ಅಲ್ಲ ಮಚ, ಕ್ರೇಜಿ ಅಲ್ಲ ಬೇಬಿ. ಡಬಲ್ ಡೆಕರ್ ನನಗೆ ಬಸ್ಸು. ಚಿಕ್ಕವಳಿಂದನೂ ಸಿಂಗಪೂರ್ ಲೈಕ್ ಇವಾಗ ಬಿಡಿ ಆ ಕಂಟ್ರಿ ಈ ಕಂಟ್ರಿ, ಬಟ್ ಮೊದ್ಲಿಂದನೂ ಸಿಂಗಪೂರಲ್ಲಿ ಯೂನಿವರ್ಸಲ್ ಸ್ಟುಡಿಯೋಸ್. ಅಂಡ್ ಜನಕ್ಕೆ ಗೊತ್ತೇ ಇಲ್ಲ ನಾವ್ ಯಾಕೆ ಸಿಂಗಪೂರಿಗೆ ಬಂದಿದೀವಿ. ಗೊತ್ತು ಇಲ್ಲ ಗೊತ್ತು. ಇಲ್ಲ ನಾವ್ ಹೇಳೇ ಇಲ್ಲ. ಸೊ ನಾವು ಸಿಂಗಾಪುರಕ್ಕೆ ಬರೋಕ್ಕೆ ಮೇನ್ ಕಾರಣ ಅಂದರೆ ನಮ್ಮ ಹಿಡ್ಕೊಂಡು ಎಳೀತಾ ಇದ್ದಾರೆ. ನಮ್ಮ ಹೆಂಡ್ರದು ಬರ್ಡೇ. ಸೊ ಸ್ವಾತಿ ಬರ್ಡೇ 18th. ಸೊ ನನ್ನ ಗಿಫ್ಟು ಸಿಂಗಾಪುರ್ ಟ್ರಿಪ್ಪು. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಡೌಟಲ್ಲಿ ನೋಡ್ತಾರೆ ಗುರು ಜನ. ಏನ್ ಗೊತ್ತಾ, ಜನಕ್ಕಿರುತ್ತೆ ಸರ್ಪ್ರೈಸ್ ಅಂತ. ನನಗೆ ಸರ್ಪ್ರೈಸ್ ಇಷ್ಟ ಇಲ್ಲ, ಯಾಕಂದ್ರೆ ಕೊಡಕ್ಕಾಗಲ್ಲ ಪ್ಲಾನ್ ಮಾಡೋದು ಇಲ್ಲ ಇಷ್ಟ ಇಲ್ಲ ನನಗೆ. ಸೊ ಇಲ್ಲಿ ಇವನೇನೋ ಪ್ಲಾನ್ ಸರ್ಪ್ರೈಸ್ ಮಾಡಿ ಇಷ್ಟ ಇಲ್ಲ. ಇನ್ನೆಲ್ಲೋ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಅಲ್ಲ ಟ್ರಿಪ್ ಅಲ್ಲಿ ನಾನು ಅದಕ್ಕೆ ಅಯ್ಯೋ ಮುಂಚೆನೆ ಬೇಬಿ ನಮ್ಗೆ 240 ಬಸ್ ಬಂತು, ಬಟ್ ಡಬಲ್ ಡೆಕರೇ ಬರ್ಲಿಲ್ಲ ನೋಡು. ಇನ್ನೂ ಒಂದ್ ವಾರ ಇರ್ತೀವಿ ಬಾ. ಡಬಲ್ ಡೆಕರು. ಓಕೆ ಬಸ್ ಬಂತು ಗೈಸ್, ಆಮೇಲೆ ನೋಡ್ತೀವಿ. ಸೊ ಹತ್ತಿದ್ದೀವಿ ಆ್ಯಂಡ್ ವಿ ಗಾಟ್ ಆರ್ ಟಿಕೆಟ್ಸ್. ಅದೇ ಒಂದು ಸ್ವಲ್ಪ ಲಾಸ್ ಮಾಡಿಕೊಂಡ್ರು, ಚೇಂಜ್ ಇಲ್ಲ ಅಂತ. ಕಾರ್ಡ್ ತಗೊಂಡೇ ಇರೋದ್ರ ಕಾರಣ $2 ಪೂರ್ತಿ ಹಾಕಿದ್ವಿ. ಆಗ್ತಾ ಇದ್ದಿದ್ದೆ 1.90. 10 ಪೈಸೆ ಸಿಂಗಾಪುರ್ ಅವ್ರದ್ದು. ನಮ್ಮ ಡಾಲರ್ ಇದ್ರೆ $65 ಹಾಕ್ಬೇಕು, $1. ಸೊ ಇವಾಗ ನಾವು $120 ಕೊಟ್ವಾ? ಎಸ್ ಸರ್. ನೋಡ್ರಪ್ಪ ಎಲ್ಲ ಹಿಂಗಿದೆ. ಟ್ರೈನ್ ಅದೇ ಬಸ್ಸು, ಟ್ರೈನು. ಕ್ಯಾಬ್ ಎಲ್ಲ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಕ್ಯಾಬ್ ಆ ಲೆವೆಲ್ ಹೆವಿ ಎಕ್ಸ್ಪೆನ್ಸಿವ್. ಅದಕ್ಕೆ ಸಿಂಗಪುರ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಟ್ರಿ. ಅಲ್ಲಿಗೆ ಬರ್ಡೇ ಕರ್ಕೊಂಡ್ಬಂದಿದ್ದೀನಿ. ಅಫ್ಕೋರ್ಸ್ ಡೂಡ್, ಸಿಟ್ ಬೇಬಿ. ಇವರೇ ನಮಗೆ ಹೆಲ್ಪ್ ಮಾಡ್ತಾ ಇರೋದು. ಸ್ವಾದಿ ಹತ್ರ ಮಾತಾಡ್ತಾ ಇದ್ದಾರೆ. ಸೊ ನಮಗೊಬ್ರು ಸಿಕ್ಕಿದ್ದಾರೆ ಪಾಪ, ಅವರೆಲ್ಲದೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಆ್ಯಕ್ಚುಲಿ ಅವರು ನಾವು ಕಾರ್ಡ್ ರೀಚಾರ್ಜ್ ಮಾಡ್ಸಕ್ಕೆ ಹೋದ್ರೆ ಅವರೇ ನಾನು ದುಡ್ಡು ಕೊಡ್ಲ ಅಂತಲೂ ಕೇಳ್ಬಿಟ್ರು. ಲೈಕ್ ಅಷ್ಟು ಒಳ್ಳೆಯವರು ಪಾಪ. ಅವ್ರು ನೀವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ, ಸೊ ಏನಾಗುತ್ತೆ ನಮ್ಮ ಕೈಯಿಂದ ಮಾಡೋಣ. ನನ್ನ ಮಗಳು ಅಳಿಯೋ ಬಂದಿದ್ರು, ನಾನು ಮಾಡ್ತಾ ಇದ್ದೆ. ಇವರೇ ಮ್ಯಾಮ್ ಜಸ್ಟ್ ಸೇ ಹಾಯ್ ಟು ಆಲ್ ಚಾನಲ್.